ಅಧಿಕ ಮಾಸದ ಮಹಾ ಹುಣ್ಣಿಮೆಯ ಅದ್ಭುತ ಚಮತ್ಕಾರಿ ಉಪಾಯ. ಅತಿ ಚಿಕ್ಕ ಉಪಾಯವಾದರೂ ಫಲಿತಾಂಶ ಮಾತ್ರ 100% ಸಿಗುತ್ತದೆ. ಈ ದಿನ ಅತಿ ಶುಭಕರ ಹುಣ್ಣಿಮೆಯಾಗಿದೆ. ಪುರುಷೋತ್ತಮ ಮಾಸದಲ್ಲಿ ಬರುವಂತಹ ಹುಣ್ಣಿಮೆ ಅತಿ ಶ್ರೇಷ್ಠ. ಈ ದಿನ ಈ ಉಪಾಯಗಳನ್ನು ಮಾಡಿರಿ, ಜೀವನ ಬದಲಾಯಿಸಿಕೊಳ್ಳುವಂಥ ಅವಕಾಶ ಸಿಗಲಿದೆ. ಈ ಉಪಾಯವನ್ನು ಮಾಡಿದರೆ ದುರಾದೃಷ್ಟವನ್ನು ಅದೃಷ್ಟವನ್ನಾಗಿ ಬದಲಾಯಿಸಬಹುದು. ಏನು ಮಾಡಬೇಕು ಅಂತೀರಾ? ಈ ಹುಣ್ಣಿಮೆ ದಿನ ಬಿಳಿ ಬಣ್ಣದ ಬಟ್ಟೆಗಳನ್ನು ಧರಿಸಿ, ಅಥವಾ ಹಳದಿ ಬಣ್ಣದ ಬಟ್ಟೆ ಕೂಡ ಧರಿಸಬಹುದು. ಆದರೆ ಅಂದು ಅತಿ ಹೆಚ್ಚಾಗಿ ಬಿಳಿ ಬಣ್ಣ ಇರುವಂತಹ, ಸ್ವಲ್ಪ ಬಿಳಿ ಇದ್ದರೂ ಪರವಾಗಿಲ್ಲ, ಅಂತಹ ಬಟ್ಟೆಗಳನ್ನು ಧರಿಸಿ. ಹಾಗೂ ಈ ದಿನ ಒಂದು ತಿಲಕವನ್ನು ಮಾಡಿಕೊಳ್ಳಿ. ಈ ತಿಲಕದ ಹೆಸರು ಏನಂದರೆ ಶತ್ರುನಾಶಕ ತಿಲಕ. ಈ ತಿಲಕವನ್ನು 43 ದಿನಗಳವರೆಗೆ ನಮ್ಮ ಹಣೆಗೆ ತಿಲಕವನ್ನಾಗಿ ಹಚ್ಚಿಕೊಳ್ಳುವುದರಿಂದ ಹುಣ್ಣಿಮೆಯಿಂದ ಶುರು ಮಾಡಿ 43 ದಿನಗಳವರೆಗೆ ನಿರಂತರವಾಗಿ ಈ ತಿಲಕವನ್ನು ಹಚ್ಚಿಕೊಳ್ಳಬೇಕು. ಹಾಗೂ ಈ ತಿಲಕವನ್ನು ಹೇಗೆ ಮಾಡುವುದು ಎಂದರೆ, ಒಂದು ಪಾತ್ರೆಯಲ್ಲಿ ಅರಿಶಿಣ ಮತ್ತು ಕುಂಕುಮ ಎರಡನ್ನೂ ಸರಿ ಪ್ರಮಾಣವಾಗಿ ತೆಗೆದುಕೊಳ್ಳಿರಿ. ನಂತರ ಅದಕ್ಕೆ ಸ್ವಲ್ಪ ಹಸಿ ಹಾಲನ್ನು ಹಾಗೂ ಸ್ವಲ್ಪ ಗಂಗಾಜಲವನ್ನು ಹಾಕಿ ಮಿಶ್ರಣ ಮಾಡಿ. ನಂತರ ಈ ತಿಲಕವನ್ನು ಮಾಡುವಾಗ ಕಂಪಲ್ಸರಿಯಾಗಿ ಈ ಒಂದು ಮಂತ್ರವನ್ನು ಹೇಳಲೇಬೇಕು. ಈ ಒಂದು ಮಂತ್ರ ಹೀಗಿದೆ: ಓಂ ನಮೋ ಭಗವತೆ ವಾಸುದೇವಾಯ ನಮಃ. ಈ ಮಂತ್ರವನ್ನು ಹೇಳಿಕೊಳ್ಳುತ್ತಾ ಈ ತಿಲಕವನ್ನು ಮಿಶ್ರಣ ಮಾಡಬೇಕು. ನಂತರ ಈ ತಿಲಕವನ್ನು ಮೊದಲು ಶ್ರೀಕೃಷ್ಣನಿಗೆ ಅಥವಾ ಶ್ರೀ ವಿಷ್ಣುವಿನ ಅವತಾರ ಇರುವಂತಹ ದೇವರಿಗೆ ಹಚ್ಚಬೇಕು. ನಂತರ ಬಾಳೆಗಿಡಕ್ಕೆ ಹೋಗಿ ಈ ತಿಲಕವನ್ನು ಹಚ್ಚಬೇಕು. ಹೀಗೆ ಮಾಡುವುದರಿಂದ ಈ ತಿಲಕ ಆಕ್ಟಿವ್ ಆಗುತ್ತದೆ. ಹಾಗೂ ಈ ತಿಲಕವನ್ನು ಒಂದು ಬಾಕ್ಸ್ನಲ್ಲಿ ಹಾಕಿ ಇಟ್ಟುಕೊಳ್ಳಿ. ಹಾಗೂ ಈ ತಿಲಕದಲ್ಲಿ ವಿಷ್ಣುವಿನ ಶಕ್ತಿ ಬರುತ್ತದೆ. ಹಾಗೂ ಈ ತಿಲಕವನ್ನು ನಮ್ಮ ಮಸ್ತಕದಲ್ಲಿ ಹಚ್ಚಿಕೊಳ್ಳುವುದರಿಂದ ನಮಗೆ ಬೇಕಾದಂತಹ ಇಷ್ಟಾರ್ಥಗಳನ್ನು ಫಲಿಸಿಕೊಳ್ಳುವಂತಹ ಶಕ್ತಿ ಈ ತಿಲಕದಲ್ಲಿ ಇರುತ್ತದೆ. ಈ ತಿಲಕವನ್ನು ಹಚ್ಚಿಕೊಳ್ಳಬೇಕು. ಹಾಗೂ ಈ ಹುಣ್ಣಿಮೆ ದಿನ ಹಾಲಿನಿಂದ ಮಾಡಿದ ಪಾಯಸವನ್ನು ಮಾಡಲೇಬೇಕು. ಇದರಿಂದ ಮನೆಯಲ್ಲಿ ಶಾಂತಿ ನೆಮ್ಮದಿಯ ನೆಲೆಯಾಗುತ್ತದೆ. ಹಾಗೂ ಹಣದ ಹರಿವು ಕೂಡ ಹೆಚ್ಚಾಗುತ್ತದೆ. ಯಾಕೆಂದರೆ ಶ್ರೀ ಮಹಾಲಕ್ಷ್ಮಿಗೆ ಶಾಂತಿಯ ಮನೆ ನೆಲೆಯಾಗಬೇಕು ಎಂದಾದರೆ ಶಾಂತಿ ಇರುವಂಥ ಮನೆ ಇರಬೇಕಾಗುತ್ತದೆ. ಮನೆಯಲ್ಲಿ ಯಾವುದೇ ನಕಾರಾತ್ಮಕ ಶಕ್ತಿ ಇರಬಾರದು. ಹಾಗೂ ಸಕಾರಾತ್ಮಕ ಶಕ್ತಿ ಇದ್ದಾಗ ಶ್ರೀ ಮಾತೆ ಮಹಾಲಕ್ಷ್ಮಿ ಮನೆಯಲ್ಲಿ ನೆಲೆಸುತ್ತಾಳೆ. ಹೀಗೆ ಮಾಡುವುದರಿಂದ ಈ ದಿನ ಮಾಡಿದಂಥ ಪಾಯಸವನ್ನು ಶ್ರೀ ಮಹಾಲಕ್ಷ್ಮಿಗೆ ನೈವೇದ್ಯವನ್ನಾಗಿ ಮಾಡಿರಿ. ಹಾಗೂ ಈ ಪಾಯಸದಲ್ಲಿ ಕಂಪಲ್ಸರಿಯಾಗಿ ಕೇಸರಿ ದಳಗಳನ್ನು ಹಾಕುವುದನ್ನು ಮರೆಯಬೇಡಿರಿ. ಹಾಗೂ ಹುಣ್ಣಿಮೆಯ ಸಾಯಂಕಾಲ ಕುಟುಂಬದವರ ಜೊತೆಗೆ ಸೇರಿಕೊಂಡು ಊಟವನ್ನು ಮಾಡಿರಿ. ಹಾಗೂ ಈ ಹುಣ್ಣಿಮೆಯ ದಿನ ಶ್ರೀಕೃಷ್ಣನಿಗೆ ಚಂದನವನ್ನು ಹಚ್ಚಲೇಬೇಕು. ಹೇಗೆ ಎಂದರೆ, ನಮ್ಮ ಕಷ್ಟಗಳು ಹಾಗೂ ಸಮಸ್ಯೆಗಳು ಹಾಗೂ ಹೇಗೆ ಚಂದನ ಥರ ತೇದು ಹೋಗಬೇಕೋ ಹಾಗೆಯೇ ಶ್ರೀಕೃಷ್ಣನಿಗೆ ಚಂದನವನ್ನು ತೇದು ಶ್ರೀಕೃಷ್ಣನಿಗೆ ಹಚ್ಚಬೇಕು. ಇದೊಂದು ಶ್ರೀಕೃಷ್ಣನ ಸೇವೆ ಎಂದು ತಿಳಿದುಕೊಳ್ಳಿ. ನಮ್ಮ ದುಃಖ ಕಷ್ಟಗಳು ನಿವಾರಣೆ ಮಾಡಿಕೊಳ್ಳುತ್ತಿದ್ದೇವೆ ಎಂದು ಹೇಳಿಕೊಳ್ಳುತ್ತಾ, ಅನಾರೋಗ್ಯ ಹಾಗೂ ಮನೆಯಲ್ಲಿ ತುಂಬ ನೆಗೆಟಿವಿಟಿ ಇದೆ, ಇಂತಹ ಸಮಸ್ಯೆಗಳು ಇದ್ದರೆ ಬೇಗನೆ ನಿವಾರಣೆಯಾಗುತ್ತದೆ. ಹಾಗೂ ಈ ದಿನ ಗುರುಗಳ ದರ್ಶನವನ್ನು ಮಾಡಿರಿ. ಹಾಗೂ ಈ ಹುಣ್ಣಿಮೆಯ ದಿನ ರಾತ್ರಿ 5 ನಿಮಿಷ ಆದರೂ ಚಂದ್ರನ ಬೆಳಕಿನಲ್ಲಿ ಕುಳಿತುಕೊಂಡು ಓಂ ನಮಃ ಶಿವಾಯ ಎಂಬ ಮಂತ್ರವನ್ನು 108 ಬಾರಿ ಪಠಿಸಿ. ಇದರಿಂದ ನಮ್ಮಲ್ಲಿ ಸಕಾರಾತ್ಮಕ ಶಕ್ತಿ ಹೆಚ್ಚುತ್ತದೆ. ಈ ಕೆಲವು ಉಪಾಯಗಳು ಚಿಕ್ಕದಿದ್ದರೂ ಒಳ್ಳೆಯ ಪವರ್ಫುಲ್ ಶಕ್ತಿಯನ್ನು ಕೊಡುವಂಥ ಉಪಾಯಗಳು. 100% ವರ್ಕ್ ಆಗುತ್ತದೆ ಈ ಉಪಾಯಗಳು. ಹರ್ ಹರ್ ಮಹಾದೇವ್.